ಪಾಪ ಪಾಪ ಏ ಬಾರೋ ಅಡುಗೆಗೆ ತುಂಡೋಗ್ ಬಾ ಬಾರಪ್ಪ ಬಾ ಉಂಡೋಗು. ನನಗೆ ನಮ್ಮ ಪಾಪ ಉಂಡ್ರೇನೆ ಸಮಾಧಾನ. ಪಾಪ ಬಾರೋ ಉಂಡಾಗ ಬರಲ್ಲ ಅಡುಗೆ ಆಗೈತೆ ಬಾ. ಸುಮ್ಮನೆ ಕುಕ್ಕಂತೀರಮ್ಮ, ಏನು ಉಂಬದೇನು ಕೊಳೆವಾಗೈತೆ ನನಗೆ ಬುಡ್ಕಂತಿರ್ತೀಯಲ್ಲ ನೀನಂತೂ. ಹೇಳು, ನಾನು ಅಲ್ಲಿ ಕೇಳ್ತಾ ಇದ್ದೀನಿ ಲೋನ್ ಯಾವಾಗ ಆಗುತ್ತೆ ಏನೋ ಎತ್ತ ಅಂತೇಳಿ ಉಂಡೋಗ್ದಂಗೆ ಹಂಗೆ ಇರ್ತಾರೆ. ಜಾಸ್ತಿ ಓವರ ತಲೆ ಕೆಡಿಸ್ಬೇಡ ನನ್ನ ಬಗ್ಗೆ. ನಾನು ಉಂತೀನಿ, ನನಗೆ ಗೊತ್ತೈತೆ, ನೀನು ಹೇಳ್ಬೇಡ ಉಂಬೋದೆಲ್ಲನ. ಅಲ್ಲ ತಿರ್ಗಾ ಅಡುಗೆ ಆಗಿಲ್ಲ ಅಂತ ಹಂಗೆ ಹೋಗ್ತೀಯನೋ ಅಂತ ನೀನು ಹಂಗೆ ಹೋದ್ರೆ ಒಂಥರ ಮುಂಡೋಗ್ಲಿಲ್ವಲ್ಲಪ್ಪ ನಮ್ಮ ಹುಡುಗ ಅಮ್ಮಂಗಾಗುತ್ತೆ ಅದಕ್ಕೆ ಆಗಿನ ಮತ್ತೆ ಅಂತ ಇತ್ಲಾಗೆ ಮಾಡುತ್ತೆ. ಅದು ಮನೆ ಎಲ್ಲ ಕರ್ಗಾಗುತ್ತೆ. ಅತ್ಲಾಗ ಮಾಡು ಒಂದಿಟ್ಟು ಅತ್ಲಾಗ ಇಕ್ಕಿ ಅವ್ರ ಮನೆ ಕಡಿಕೆ. ಅಯ್ಯೋ ದೇವ್ರು ಇಲ್ಲಿ ಇಕ್ಕೊಂಡು ಅಡುಗೆ ಮಾಡೋದು ಕಣ. ಅದೆಲ್ಲ ಕರ್ಗಾಗುತ್ತಿಲ್ಲ ಮಗಳಾಗಿ. ಮನೆ ಇಲ್ಲೆಲ್ಲನ ಇದು ಕರ್ಗಾಗುತ್ತೆ. ಎಲ್ಲನ ಸೌದೆಗೆ ಮಾಡಿದರೆ ಎಲ್ಲ ಬಣ್ಣ ಎಲ್ಲನ ತಿರುಗಿ ಹೋಗುತ್ತೆ. ಇನ್ನು ಕಲರ್ ಬಣ್ಣ ಹೊಡಿಸ್ಬೇಕು. ನೀನು ನೋಡಿ ರಾಲಿ ಎಲ್ಲ ಗಲೀಜು ಮಾಡ್ಕೊಕ್ಕಂತೀಯಮ್ಮ. ತಿನ್ನೆಲ್ಲಿ ಮಾಡೋಣ? ಆ ಲೋಟನು ಗಾಳಿ ಅಲ್ಲಿ ಬೈಲ ಮಾಡೋಕ್ಕೆ ನಾನು ಹೆಂಗೆ ಮಾಡಿಕ್ತೀನಿ. ಒಂದು ತುಂಬಕ್ಕೆ ಹೆಂಗೆ ಕಳ್ಕೊಂತೀರಮ್ಮ ನೀವೊಂದು ಶಿಫ್ಟ್ ಹಾಕ್ತೀರ. ಮಾಡಿಕ್ಕಿರಿ ನೋಡು, ಮಾಡಿಕ್ಕೆ ನಿನ್ಗೆ ಅಲ್ಲಿಯಾಗ ನಾನು ಮಾಡೋಕ್ಕಾಗಲ್ಲ ಕಾಣತ್ತೆ. ಮಾಡೋದಕ್ಕೆ ಮಾಡಿದ್ನಿ ಮತ್ತು ಅಲ್ಲಿ ಇವಾಗ ಎತ್ತೋಬೇಕು ಹೋಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಇನ್ನೊಂದ್ಸತಿ ಬಣ್ಣ ಹೊಡಸ್ರಿ. ಹಂಗೆ ಹೊರಗೆ ಮಳೆ ಇಲ್ಲದಕ್ಕೆ ಹೊರಗೆ ಹಂಗೆ ಮಾಡ್ಕೊಂಡು ಉಣ್ಬೋದಾ? ಮಳೆ ಏನಾರ ಬಂದಿದ್ರೆ ಹೊರಗೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಬೋಡ್ಕಂತೈತೆ ಹಂಗೇನಿ. ಹೇಳು, ಉಂಡೋಗಿ ಬರಲ್ಲ ಪಾಪ, ಉಂಡೋಗಿ ಬರಲ್ಲ ಅಂತ ಸುಮ್ಮನೆ ಇರೋಕ್ಕಾಗಲ್ವಿ? ನಾನೆಲ್ಲ ಉಂಬದು ಗೊತ್ತಾಯ್ತು, ಉಂದಂಗೆ ಅದೇ ಹೋಗ್ತಾರೆ. ನೀನು ಯಾತ್ರ ಮನ್ಸೊಳ ಏನೋ ಹೇಳತ್ತ. ಏನೋ ಮಾಡಿಕ್ಕಿದ್ರೆ ನಮ್ಗೆ ಯಾಕೆ ಹಿಂಗಾಗೋದು? ಯಾತ್ ಮಾಡೋಣಲ್ಲ ಪಾಪ. ಹೇಳು, ನೀನು ಹಂಗೆ ಹೆಂಗೆ ಒಯ್ತಿರ್ತೀಯ. ನಾನು ನೀನು ಹೋಗ್ತೀಯ ಅಂತ ಹೇಳಿ ಜಲ್ ಅವಸರದಾಗೆ ಮುದ್ದೆ ಮಾಡಿಕ್ಕಿದ್ದೀನಿ. ಮುದ್ದೆ ಮಾಡಿಕ್ಕಿರೂ ನಾನು ಹಿಂಗೆ ಅಂತೀಯಲ್ಲ. ನೀನು ಯಾರು ಮಾಡು ಅಂದರು? ನೀನು ಮುದ್ದೆ ಮಾಡಿಕ್ಕದ ನಾನು ಕಂಡಿರೋದು? ನೀನು ಮನೆ ಮಠ ಎಲ್ಲ ಮಾಡಿದರೆ ಆಸ್ತಿ ಸಂಪಾದಿಸಿದ್ರೆ ನಮ್ಗೆ ಯಾಕೆ ಇಂಥ ಕಷ್ಟ ಬರೋದು ಅಂತ ನಾನು ಕೇಳ್ತಾ ಇರೋದು. ಇನ್ನೆಲ್ಲ ಮಾಡಬೇಕಾಗಿತ್ತು, ಎಲ್ಲ ಸಂಪಾದಿಸಬೇಕಾಗಿತ್ತು. ನಾವು ಇಂಥ ಕಷ್ಟಪಡೋ ಅಂಥ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಇನ್ನೆಲ್ಲ ಸಂಪಾದಿಸಿದ್ರೆ. ಹೋಗ್ಲಿ. ಇವಾಗ ಏನಂದ್ರು? ಅದೇ ಇವತ್ತು ಆಗ್ತಾವಂತೆ ಲೋನು, ಅದನ್ನೇ ಮಾತಾಡ್ತಿದ್ದೀನಿ. ಬಾರಲ್ಲ ಪಾಪ ಉಣ್ಣು ಅಂತ ಬೋಡ್ಕೊಂತೈತಿ. ಹೇಳು, ಬರೀ ಮುದ್ದೆ ಮಾಡಿಕ್ಕಿರೋ ಒಂದು ಸಾಲದಲ್ಲ, ಆಸ್ತಿನೂ ಮಾಡಿಕ್ಬೇಕು ಮಕ್ಕಳಿಗೆ. ಅಯ್ಯೋ, ನಾವೆಲ್ಲಿ ಮಾಡಿಕ್ಲಲ್ಲ ಪಾಪ. ನಾವು ನಿಮ್ಮನ್ನು ಸಾಕಿ ಬೆಳೆಸಿದ್ದೇನೆ, ದೊಡ್ಡ ಇದಾಯಿತು. ಆಸ್ತಿ ಮಾಡ್ತಾರಂತೆ. ನೀವು ಮಾಡ್ಕೋಬೇಕಂದ್ರೆ ನಿಮ್ಮನ್ನು ಬುದ್ಧಿವಂತರಾಗಿ ನಾವು ಬಿಟ್ಟಿಲ್ಲ, ನಿಮ್ಮ ಮನೆ ಮಾಡ್ಕೊಂಡಿಲ್ವಿ. ಅವನಂಗೆ ನೀನು ಮಾಡ್ಕೋಬೇಕು. ಹೇಳು, ಯಾತನ ಹೇಳೋದು ತಪ್ಪಾಗೈತಪ್ಪ ನಿಮ್ಮ ಕಾಲದಾಗ. ಹೇಳು. ಅಲ್ಲ, ಮತ್ತು ನೀನು ಸಂಪಾದನೆ ಮಾಡಿಕ್ಕಿದ್ರೆ ನಾನು ಯಾಕೆ ಇಷ್ಟು ಕಷ್ಟಪಡ್ಬೇಕಾಗಿತ್ತು ಹೇಳು? ನೀನು ಸಂಪಾದನೆ ಮಾಡ್ಬೇಕಾಗಿತ್ತು. ಹೊಲ ಮನೆ ದಪ್ಪನ ಸಂಪಾದನೆ ಮಾಡಿದರೆ ಇವತ್ತು ನಾವು ಕಷ್ಟಪಡೋದೇ ಇರ್ತಿರ್ಲಿಲ್ಲ. ಅದಕ್ಕೆ ಮತ್ತು ಮಕ್ಕಳಿಗೆ ಸಂಪಾದನೆ ಮಾಡ್ಬೇಕು ಅಂಬೋದು. ತೋಟ ತುಡಿಕೆ ಮಾಡಬೇಕು. ಇವತ್ತು ಅಡಿಕೆ ತೋಟ ಇದ್ದಿದ್ರೆ ಕಾಲು ಮಕ್ಕ ಹಾಕ್ಕೊಂಡು ಉಣ್ಬೋದಾಗಿತ್ತು. ಅಡಿಕೆ ತೋಟ ಮಾಡಿದ್ರೆ ಇವತ್ತು ಮಕ್ಕಳಿಗೆಲ್ಲ ಇವಾಗ ಒಂದೊಂದು ಎಕರೆಗೆ ಒಂದೊಂದು 1,000 ಅಡಿಕೆ ಗಿಡ ಇಕ್ಕಿದ್ರೆ ಸಾಕಾಯಿತು. 1,000 ಅಡಿಕೆ ಗಿಡ ಇಕ್ಕಿದ್ರು ನಮ್ಗೆ ಎಷ್ಟೋ ಇವತ್ತು ನಿಮ್ಮದೇ ಕುಕ್ಕಂಡು ಉಣ್ತಿದ್ವಿ. ಆಸ್ತಿ ಮಾಡಿಕ್ಬೇಕಾಯ್ತು. ಮಕ್ಕಳಿಗೆ ಆಸ್ತಿ ಮಾಡಬೇಕು. ಆಸ್ತಿ ಮಾಡಿದ್ರೆ ಸುಖವಾಗಿರ್ತಾರೆ ಮಕ್ಕಳು. ಅದೇ ಮತ್ತೆ ಅವಾಗ ಕಮ್ಮಿ ಸಿಗವಪ್ಪ. ನಿಮ್ಮಪ್ಪ ನಿಮ್ಮಮ್ಮ ಎಲ್ಲಾನ ಒಂದಿಟ್ಟು ಹೊಲನ ತಗೊಂಡು ಬಿಡ್ಕೊಂಡಿಲ್ಲ. ಹೇಳು. ಅಯ್ಯೋ ದೇವ್ರಿಗೆ ಯಾತ್ ಮಾಡ್ಯವ್ರೆ, ಯಾತ್ ಮಾಡಿಲ್ಲ. ನಾವು ಎಲ್ಲೆದೆಲ್ಲೆ ಕಷ್ಟ ಬೀಳೋದೇ ತಪ್ಪಿಲ್ಲ. ಆಸ್ತಿ ಎಲ್ಲಾರ್ದು ಇಟ್ಟೊಂದು ಹೊಲ ಐತಿ. 5 ಎಕರೆ 10 ಎಕರೆ ಹೊಲ ಐತಿ ಇವತ್ತು. 5 ಎಕರೆ 10 ಎಕರೆ ಹೊಲ ಇದ್ರೆ ಇವತ್ತು ಹೆಂಗೆ ಮಾಡ್ಕೊಂಡಾದ್ರೂ ಜೀವನ ಮಾಡ್ಬೋದು. ಅಲ್ಲ, ತೋಟ ತುಡ್ಕಿದ್ರೆ ತೋಟ ಅಂತೂ ಎಂತೆಂಥರ ತೋಟ ಐತಿ ಇವತ್ತು. ಎಂತೆಂಥ ನೋಡಪ್ಪ ಶಾಂತಮ್ಮ. ಇವತ್ತು ಗಂಡು ಮಕ್ಕಳಿಲ್ಲ, ದುಡಿಯೋರಿಲ್ಲ, ಯಾರೂ ಇಲ್ಲ. ಇವತ್ತು ಹಂಗೆ ಸಂಗೀತರ ಅಮ್ಮಯ್ಯ ಹಂಗೆ ಇದ್ದಾಳೆ. ತೋಟ ಇರೋದಕ್ಕೆ, ಆಸ್ತಿ ಇರೋದಕ್ಕೆ, ತೋಟ ಇರೋದಕ್ಕೂ ಹೊತ್ಕೊಂಡು ಹೆಂಗೆ ಇದ್ದಾಳೆ. ದುಡ್ದಾಕಾರ ಇಲ್ಲದ್ಕೊಂಡು. ನಮ್ಮದು ಹೇಳ್ಬಾರ್ದು. ಇವತ್ತು ನೀವು ಯಾತ ಮಾಡ್ದಿಲ್ಲದಕ್ಕೆ ನಾವು ಯಾವತ್ತು ಮಾಡಿರು ಈಟೇನಿ. ದಪ್ಪನಾಗೆ ಸಂಪಾದನೆ ಮಾಡಬೇಕು ಅಲ್ಲ ಮನೇನ. ಈ ಒಂದು ಒಳ್ಳೆ ಚೆನ್ನಾಗೈತಪ್ಪ. ನಾನು ಹೆಂಗೆ ಕೇಳ್ತಾನೆ, ಅವಾಗಿನ ಕಾಲದಾಗೆ ನಾವು ಕೂಲಿ ಮಾಡ್ಕೊಂಡು ತಿಂದು ಹೆಂಗ ನಾವು ವಾಟ್ರ್ ಮಟ್ಟಿಗೆ ಒಂದಿಟ್ಟು ಮನೆ ಮಾಡಿರೋದು ಹೆಚ್ಚು. ಈ ಕಾಲದಂಗೆ ಆಗಿದ್ರೆ ನಾವು ಅದ್ರ ಕತೆನೇ ಬೇರೆ ಇತ್ತು. ಅವಾಗ ವ್ಯವಸಾಯ ಮಾಡ್ಬೇಕಾಯ್ತು, ಉಣ್ಬೇಕಾಯ್ತು ಕಣಪ್ಪ. ಪಾಪ ನಿಮ್ಮಪ್ಪ ನಾನು ಕೂಲಿ ಮಾಡ್ತಿದ್ವಿ. ಕೂಲಿ ಮಾಡಿ ಒಂದಿಟ್ಟು ಮನೆ ತಗೊಂಡ್ವಿ. ಮನೆ ತಗೊಂಡು ಮನೆ ಇರಲಿಲ್ಲ, ಏನಿಲ್ಲ. ನಾವು ಅಷ್ಟು ಮಟ್ಟಿಗೆ ಮಾಡಿರೋದು ಹೆಚ್ಚು. ನೀವು ಮಾಡ್ರಪ್ಪ ಇವಾಗ. ಇವಾಗ ಒಳ್ಳೆ ಕಾಲ, ಚೆನ್ನಾಗಿ ದುಡಿತೀರಾ, ದುಡಿಯೋದ್ಕಂಡೆ ಇದ್ರ ಮಾಡ್ರಿ. ಸೊ ಅವಾಗ ಕಮ್ಮಿ ಸಿಗವಂತೆ ವಾಲವ್. ಅಲ್ಲ, ಊರ ಮಗಳವಳದು ಅಲ್ಲ, ಬರೀ ಅವಾಗ 5-10 ಸಾವಿರ ರೂಪಾಯಿ ಕೊಡೋರಿಂತಿ. ಅವಾಗ ನಾವು ಅಪ್ಪಕ್ಕೆ ತಾಮಕ್ಕಾಗ್ತಿರ್ಲಿಲ್ಲ. ನೀನ್ಗನ ಹೇಳೋಕ್ಕಾಗ್ತಿರ್ಲಿಲ್ಲ. ನೀನು ದುಡ್ಡು ಇಕ್ಕಂಡು ಸುಮ್ಮನೆ 5,000 10,000 ಸುಮ್ಮನೆ ಇಕ್ಕೊಂತೀರ. ಅವಾಗ ಬರೀನಿ ಎಷ್ಟು ಕಮ್ಮಿ ಸಿಗವಂತಿ. ತಾಮಕ್ಕಾಗ್ತಿರ್ಲಿಲ್ಲ. ಅವಾಗ ದಪ್ಪನಾಗ ಆಸ್ತಿ ಮಾಡಿಬಿಡೋಕ್ಕಾಗ್ತಿರ್ಲಿಲ್ಲ ನಮಗೆ. ಕಮ್ಮಿ ಸಿಗ್ಬೇಕಾದ್ರೆ ತಾಂಡು ಮಕ್ಳಿಗೆ ಆಸ್ತಿ ಮಾಡಿ ಕೈ ಬಿಡಬೇಕು. ಹೆಂಗೆ ಕಮ್ಮಿ ಸಿಗ್ತಾವಲ್ಲ ಅಂತ ಹೇಳಿ ನೀನು ಅವಾಗ
10,000 ರೂಪಾಯಿಗೆ ಒಂದೊಂದು ಎಕರೆ ಹೊಲ ಕೊಡ್ಯಾರಿ ಅಂತಿ. ನೋಡಪ್ಪ ಅದು ಊರ ಮಗ್ಳುಗಳದ್ದು ಹೊಲ ಅದು 50,000 ರೂಪಾಯಿಗೆ ಕೊಟ್ರಂತಿ. ಬರೇನಿ ಅವಾಗ 5 ಎಕರೆ ಹೊಲನ 50,000 ರೂಪಾಯಿಗೆ 30,000 ರೂಪಾಯಿಗೆ ಕೊಟ್ಟರು ಅಂತ ಯಾರೋ ಮಾತಾಡ್ತಿದ್ರು. ಅದೆಲ್ಲ ಕಮ್ಮಿ ಅವಾಗ ಅಂತ ಮಾತಾಡೋರು. ಅಂಥ ಕಾಲದಾಗ ತಗೊಂಡು ಬಿಡ್ಕೋಬೇಕು ತಾಮಕ್ಕಾಗ್ತಿರ್ಲಿಲ್ಲ. 10,000 ಕೊಟ್ಟು ಒಂದು ಎಕರೆ ತಮಕ್ಕಾಗ್ತಿರ್ಲಿಲ್ಲ ರೋಡ್ ಸೈಡ್ನಾಗಳದ. ಇವತ್ತು ರೋಡ್ ಸೈಡ್ನಾಗಳು ತಗೊಂಡಿದ್ರು ನಾವು ಇವತ್ತು ಹೆಂಗಿರ್ಬೋದಾಗಿತ್ತು. ಅಯ್ಯೋ ಅವತ್ತಿನ ಕಾಲದಾಗೆ 10,000 ರೂಪಾಯಿ ಅಂದರೆ ಅದೇ ದೊಡ್ಡದಮ್ಮಂಗೆ ಕಣಪ್ಪ. ಇವಾಗ 10 ಲಕ್ಷ ಇದ್ದಂಗೆ ಅವಾಗ 10,000 ರೂಪಾಯಿ ಅಂದರೆ ಅವಾಗಿನ ಕಾಲದಾಗೆ ನೀನೇನು ಹೇಳ್ತೀಯ? ಓಹೋ ಅವಾಗಿಂತ ಇವಾಗಿನ್ಕು ಬಿಡೋದು ಕಣ. ಯಾತೆ ರಾಜಮ್ಮ ಯಾತ ನಿನ್ನ ಮಗ ಬೈತಾ ಇದ್ದಾನೆ? ನೋಡಮ್ಮ ದಪ್ಪನ ನಾವು ಆಸ್ತಿ ಮಾಡಿಕೋಬೇಕಾಗಿತ್ತಂತೆ. ನನಗೆ ಆಸ್ತಿ ಮಾಡೋದೇ ಇರ್ತಿರ್ಲಿಲ್ವಂತೆ. ಅವಾಗ 10,000 ರೂಪಾಯಿ ಸಿಗೋವು ನಿನ್ನ ಮಸ್ತ ತಾಂಡು ಹೊಲ ಮಾಡ್ಬೇಕಾಗಿತ್ತು, ಮನೆ ಮಾಡ್ಬೇಕಾಗಿತ್ತು ಅಂತಾನೆ. ಅವಾಗ ಸಿಮೆಂಟು ಮಳ್ಳು ಇಟ್ಕೆಲ್ಲ ಕಮ್ಮಿ. ಅವಾಗ ಎಲ್ಲ ಕಮ್ಮಿ. ಅವಾಗ ಒಂದು ಮನೆ ದೊಡ್ಡದೊಂದು ಮನೆ ಕಟ್ಬಿಟ್ಟಿದ್ರೆ ಹೆಂಗೆ ಇವತ್ತು ನಾವು ನೆಮ್ಮದಿಯಾಗಿ ಇರ್ತಿದ್ವತ್ತು ಮನೆಯಾಗಿ. ಹಳೆ ಮನೆ ಓಟುನು ಸೋರದ ಕೀಳೋ ಅಂಥದ್ದೇ ಇರ್ತಿರ್ಲಿಲ್ಲ. ಬಿಗ್ಗಿಯಾಗ ಒಂದು ಮನೆ ಕಟ್ಬಿಟ್ಟಿದ್ರೆ ಅವತ್ತು ಏಟ್ ಕಮ್ಮಿ ಒಂದು 50,000 ರೂಪಾಯಿ ಇದ್ದರೆ 2 ಮನೆ ಕಟ್ಬೋದಾಗಿತ್ತಂತೆ ಅವತ್ತು ಅಂಥ ಕಾಲದಾಗೆ. ಅವಾಗ ಅಂಥ ಕಾಲದಾಗ ಕಟ್ಟಿ ಕೈ ಬಿಡ್ಬೇಕು ಮಕ್ಳಿಗೆ ಮುಂದೆ ಆಗುತ್ತೆ ಮಕ್ಳು ಮರಿಗೆ ಅಂತ ಬಿಗ್ಗಿಯಾಗಿ ಕಟ್ಟಿ. ಓ ಅಣ್ಣ ಅವಾಗ ಬೋಲ್ ರೇಟ್ ಕಣಪ್ಪ. ಓ ನೀನೇನು ಹೇಳ್ತೀಯ? 50,000 ರೂಪಾಯಿ ಅಂದರೆ ಅವಾಗ 50 ಲಕ್ಷ ಇದ್ದಂಗೆ. ಇವಾಗಿನ ಕಾಲ ಅಲ್ಲ. ಅವಾಗ 8 ಕೂಲಿ ಇತ್ತು. ಇವಾಗ 250-300 ರೂಪಾಯಿ ಕೂಲಿ ಒಂದು ದಿವಸಕ್ಕೆ. ಅವಾಗ ಬರೀ 20, 30, 40, 50 ರೂಪಾಯಿ ಕೂಲಿ ಮಾಡಿರೋದು. ಓಹೋ ಹೇಳ್ತಾನೆ. ಅವನು ನಮ್ಮ ಮಕ್ಳು ಮರಿ ಸಾಕ್ಬೇಕಾದ್ರೆ ನಾವು 20, 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಕೂಲಿ ಹೋಗಿದ್ದೀವಿ. ಆಮೇಲೆ ಇತ್ತೀಚಿನ 100 ರೂಪಾಯಿ ಆಯ್ತು, 150 ಆಯ್ತು, 200 ರೂಪಾಯಿ ಆಯ್ತು. ಬರೀ 40-50 ರೂಪಾಯಿ ಕಣಪ್ಪ ಕೂಲಿ. ಆವಾಗ ದುಡ್ಡು ನಾವು ಸುಮ್ಮನೆ ಇಕ್ಕಣೆ ಆಸ್ತಿ ಮಾಡಲಿಲ್ಲ ಆಂಟಿ, ಆಸ್ತಿ ಮಾಡಲಿಲ್ಲ, ಆಸ್ತಿ ಮಾಡ್ಬೇಕಾಯ್ತು. ಯಾಕೆ ಬಿಡತ್ತೆ ಆಗೋಗಿರೋದೇನೋ ಬಾರಸಿಂದ ಹೋಗೋಣ. ಉಂಡೋಗಪ್ಪ ಪಾಪ ಉಂಡೋಗೋ. ಮುದ್ದೆ ಮಾಡಿದ್ನಿ ಉಂಡೋಗಲ್ಲ. ಮುದ್ದೆ ಮಾಡಿಕ್ಕೇನಿ. ಈಟತ್ಕೆ ನನಗೆ ಮುದ್ದೆ ಉಂಬಕ್ಕಾಗಲ್ಲ. ನಾನು ಉಂಬಲ್ಲ ಯಾತನ ಪಲಾವ ಇಡ್ಲಿನ ತಿಂತೀನಿ. ಬಾರ ಹೋಗೋಣ ಬಾ. ಇವತ್ತು ಆಗ್ತಾವಂತೆ ಬ್ಯಾಂಕಿನ ತಗ ಬರ್ರಿ ಅಂತ ಹೇಳವ್ರೆ. ತಂದು ಅವ್ರಿಗೆ ಕೊಟ್ಬಿಡೋಣ ಬಾ. ಅವ್ರಿಗೆ ಕೊಟ್ಬಿಟ್ರೆ ಬಿಸಿ ಹಾಕ್ಬಿಟ್ರೆ ಯಾವುದಿರಲ್ಲ. ಮುದ್ದೆ ಮಾಡಿಕ್ಕೇನಿ ಉಮ್ದಂಗೆ ಹೋಗ್ತಾನೆ, ನಾನು ಉಮ್ದಂಗೆ ಹೋಗ್ತಾನೆ ಅಂತ ಹೇಳಿ ತಾರಾಡ್ಕೊಂಡು ಮುದ್ದೆ ಮಾಡೀನಿ. ಹೇಳಿ ಯಾತ್ರ ಹುಡ್ಗನ ಏನೋ ನನಗೆ ಹಂಗೇನೆ ಉಂಡೋದ್ರು ಸಾಕಪ್ಪ ಅಮ್ಮಂಗಾಗು. ತುಂಬ ಕರೆಯೋದು ಕಷ್ಟ ಕಡೆ ಇವಾಗಿನ ಹುಡುಗರ್ನ. ಹೇಳತ್ತ ಯಾತ್ಕ ನಾನು ಕರೆದ್ರೆ ಈಗಳಪ್ಪ ಅಮ್ಮ ಯಾಕೆ ಮಾಡೈತೆ ಅಂತೇಳಿ ಸುಮ್ಮನೆ ಉಂಬತ್ತು ಕಲಿಬೇಕು. ಉಂಬಲ್ಲ ಇಲ್ಲೋದವ್ ಥರ ಮಾಡ್ತಾವೆ. ಹಂಗೆ ಈಗಿನ ಮಕ್ಕಳು ಹಂಗೆ ಕಣಮ್ಮ. ನಾವು ಯಾವ ಪ್ರೀತಿಯಿಂದ ಇದು ಮಾಡಕ್ಕೆ ಹೋದ್ರು ಅವೇ ಒಂಥರ ಮಾತಾಡ್ತಾವೆ. ಯಾಕೆ ಹಂಗೆ ಮಾತಾಡ್ತೀರಲ್ಲ ಅಕ್ಕೇನು ರಾಜಮ್ಮ? ಯಾಕೆ ಮಾತಾಡೋಣ ಬಗ್ಗೆಮ್ಮ ಹಿಂಗೇನೆ. ಮಕ್ಕಳಿಗೆ ನಾವು ದಪ್ಪನಾಗ ಆಸ್ತಿ ಮಾಡಿರ್ಬೇಕಾಯ್ತು ಅಂತ ಅವ ಕಮ್ಮಿ ಸಿಗೋದು ಅಂತಾನೆ. ಹೊಲ ದಪ್ಪನ ತಗೊಂಡಿದ್ರೆ 10 ಎಕರೆ ಹೊಲ ಮಾಡ್ಬೇಕಾಯ್ತು ನೀನು ಅಂತ ನನ್ನ. ಮಾಡ್ತಾರೆ. ಹೇಳ್ತಾರೆ ಹೇಳೋರ್ಗೆ ಅವ್ರು ಮಾಡೋದು ಮತ್ತು ಅವ್ನು ಇರೋನ ಮಗ ಮಾಡೋದು ಮತ್ತು ಅವ್ನು ಇವಾಗ ಹೆಂಗೆ ಮಾಡ್ತಾನೆ ನೋಡೋಕ್ಕಾಗುತ್ತೆ. ಅಯ್ಯೋ ಕೇಳಲ್ಲ ಕಣಮ್ಮ ಈ ಮಕ್ಕಳು ಕೇಳಲ್ಲ. ಯಾತೆ ಆಗಲಿ ಹೆಂಗಿದ್ದು ಮಾಡ್ತಾರೆ ಗೊತ್ತೇ. ನನಗೆ ಅದು ಬೇಕು ಇದು ಬೇಕು, ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತಾರೆ. ಹಂಗೆ ಮತ್ತೆ ಮಕ್ಕಳು. ನಾವು ಯೋಟ್ ಆಸೆ ಮಾಡ್ತೀವಿ ಬಿಡತ್ತ ಅಂತ ಹೇಳಿ ನಾವು ಆಸೆ ಮಾಡ್ತಾರೇ ನಮಗೆ ಇದು ಮಾಡ್ತಾರೆ ಕಣೆ. ನಾನು ನನ್ನ ಮಗ ಇವನಂದರೆ ನನಗೆ ಅವ್ನಿಗಿನ್ನ ಇವನ ಮೇಲೆ ಬೋಲಾಸಿ ನೋಡಿ ಉಂಡೋಗ್ತಾನೆ ಅಂತೇಳಿ ಮಾಡಿಕ್ಕಿದ್ದೀನಿ. ಬಿಡು ನನ್ನ ಮಗ ಉಂಡೋಗ್ತಾನೆ ಹೊಟ್ಟಸ್ಕೊಂಡಿದ್ದಾನೆ ಅಂತ ಹೆಂಗೆ ಮಾತಾಡ್ತಾನೆ. ಹೇಳು ನಾವು ಯಾರನ್ನ ಆಸೆ ಪಡ್ತೀವಿ ಅವರೇ ನಮ್ಮ ಮೇಲೆ ವಿರುದ್ಧ ಮಾಡ್ತಾರೆ. ಮತ್ತೆ ಹಂಗೆ ಆಗೋದು. ನಾವು ಯಾರನ್ನ ಸ್ಯಾನೆ ಹಚ್ಕೊಂಬಕ್ಕೆ ಹೋಗ್ತೀವಿ ಅವರೇ ನಮ್ಗೆ ವಿರುದ್ಧ. ಅದಕ್ಕೆ ಮತ್ತೆ ಎಲ್ಲಿರ್ತೀವಲ್ಲ ಸುಮ್ಮನೆ ಸ್ಯಾನಕ್ಕಿರ್ಬೇಕು ಅಂಬೋದು. ಎಲ್ಲ ಸುಮ್ಮನೆ ಉಣ್ಕೊಂಡು ನಮ್ಗೆ ಮುದ್ದೆ ಉಣ್ಕೊಂಡು ಸುಮ್ಮನೆ ಸ್ಯಾನಕ್ಕಿರೋದು ನೋಡ್ಬೇಕು. ಅಲ್ಲೂ ಇಲ್ಲೋ ಅಮ್ಮಂಗಿಲ್ಲ. ಸುಮ್ಮನೆ ನೀನು ಅಲ್ಲೇ ಇರ್ಬೋದಾಯ್ತಮ್ಮ ಯಾಕೆ ಬಂದು ಅವ್ರಿದ್ದು ಬೇಡ ಇವ್ರಿಗಿನ್ನ ಇದು. ಎಲ್ಲಿ ಹಂಗ ನೆಮ್ಮದಿಯಾಗ ಇನ್ನು ಬಂದಾಗಿಂದ ಅವ್ನು ಒಳ್ಳೆ ಗಾಳಿ ಬೆಳಕು. ದೊಡ್ಡ ಮನೆ ನೆಮ್ಮದಿಲ್ಲ ತಗ. ದೊಡ್ಡ ಮನೆಗಳ ನೆಮ್ಮದಿರಲ್ಲ. ಬೈತಾನೆ ನಮ್ಮೂನು. ನಾನು ಯೋಟ ಆಸೆ ಇಕ್ಕಣೆ ಉಂಡೋಗ್ತಾನೆ ಅಂತೇಳಿ ಅಡುಗೆ ಮಾಡಿರಿ ಹೆಂಗೆ ಮಾತಾಡ್ತಾನೆ ನೋಡ್ರಿ. ಅಯ್ಯೋ ದೇವ್ರೆ ಆಸೆ ಇಕ್ಕೊಂಡಾರೆ ನಾವು ಯಾರನ್ನ ಸೆನೆ ಆಸೆ ಪಡ್ತೀವ ಅವರೇ ನಮ್ಗೆ ಹಿಂಗೆ ಮಾತಾಡ್ತಾರೆ. ಹೇಳತ್ಲ ಬೋಲ್ ಬೇಜಾರಾದಂಗೆ ಆಗುತ್ತೆ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.